Yeah. ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿಗೆ ಸ್ವಾಗತ. ನೀವು ಶೀರ್ಷಿಕೆನಲ್ಲಿ ನೋಡಿದಾಗೆ ಈ ಪೇಪರಲ್ಲಿ ನನ್ನ ಹೆಸರು ಯಾಕೆ ಬಂತು, ನಾನು ಮಾಡಿ ಸಾಧನೆ ಆದರೆ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋನ, ಈ ವ್ಲಾಗ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಒಂದು ಒಳ್ಳೆ ರೆಸಿಪಿ ಕ್ಯಾಪುಚಿನೋ ಜೊತೆ ನಾವು ದಿನನ ಶುರು ಮಾಡಿದ್ರೆ ನಮ್ಮ ಮೂಡು ರಿಫ್ರೆಶ್ ಕೂಡ ಆಗುತ್ತೆ. ಈ ಒಳ್ಳೆ ಕಾಫಿ ರೆಸಿಪಿ ಕೂಡ ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೀವು ತಿಳ್ಕೊಳ್ಬೋದು. ನಿಮಗೆ ಕುಕಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ, ನೀವು ಒಳ್ಳೆ ಕುಕ್ ಆಗಿದ್ದರೆ ಇದು ಎಲ್ಲ ಲೇಡೀಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಈ ವ್ಲಾಗ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇದರಲ್ಲಿ ಕೊಟ್ಟಿರೋ ಮಾಹಿತಿಗಳನ್ನ ನೀವು ತಿಳ್ಕೊಬೋದು. ನಾನು ಏನ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅದರಲ್ಲಿ ನೀವು ಕೂಡ ಭಾಗವಹಿಸ್ಬೋದು. ಹಾಗೆ ಹೊಸಬ್ರು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ. ಮನೆಯಲ್ಲೇ ಕ್ಯಾಪುಚಿನೋ ಮಾಡೋದಕ್ಕೆ ನಾನು ಇಲ್ಲಿ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹತ್ರ ಇನ್ಸ್ಟೆಂಟ್ ಪೌಡ್ರ್ ಇರುತ್ತಲ್ಲ, ಕಾಫಿದು ಇನ್ಸ್ಟೆಂಟ್ ಪೌಡರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಅದನ್ನು 2 ಟೇಬಲ್ ಸ್ಪೂನಷ್ಟು ತೊಗೊಳ್ಬೇಕು. 2 ಟೇಬಲ್ ಸ್ಪೂನಷ್ಟು ತೊಗೊಳ್ಬೇಕು. ಈಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಬೇಕು. ಶುಗರು ನೀವು ಸ್ವೀಟ್ ನೋಡ್ಕೊಂಡು ಆ್ಯಡ್ ಮಾಡಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಕಾಫಿಗೆ ಸ್ವಲ್ಪ ಶುಗರ್ ಜಾಸ್ತಿ ಕೇಳೋದ್ರಿಂದ ನಾನು 4 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಗುರು ಬೆಚ್ಚ ನೀರನ್ನ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. 1 2 3 4. ಈಗ ನಾನಿಲ್ಲಿ ಮಾಡ್ಕೊಳ್ತಾ ಇರೋ ಕ್ಯಾಪುಚಿನೋ ಫ್ರಾತ್, ಇದನ್ನು 2 ಪೀಪಲ್ಸ್ಗೆ ನೀವು ಸರ್ವ್ ಮಾಡ್ಬೋದು. ನೀವು ಜಾಸ್ತಿ ಮಾಡೋದಾದರೆ ಈ ಪ್ರಪೋರ್ಷನ್ನ ಡಬಲ್ ಮಾಡ್ಕೊಳ್ಳಿ. ಇಷ್ಟು 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾದಮೇಲೆ ಇದನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ನೀವು ಬ್ಲೆಂಡರ್ ಯೂಸ್ ಮಾಡ್ಬೋದು, ಹಾಗೆ ನೀವು ಮಿಕ್ಸಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಿಕ್ಸಿ ಯೂಸ್ ಮಾಡಿ ಹೇಗೆ ಕ್ಯಾಪುಚಿನೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಬ್ಲೆಂಡ್ ಮಾಡ್ಕೊಂಡಂಥ ಕಾಫಿ ಮಿಕ್ಸ್ಚರು ಇಷ್ಟು ತಿಕ್ಕಾಗಿ ಬರಬೇಕು ನೋಡಿ. ಇಷ್ಟು ತಿಕ್ಕಾಗಿ ಬಂದರೆ ಸಾಕು. ನಾವೀಗ ಕ್ಯಾಪುಚಿನೋನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇದು ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಫ್ರಾತ್ ಅಂದರೆ ಈ ಕಾಫಿದು ಏನು ನೊರೆ ಬರುತ್ತಲ್ಲ, ಇದನ್ನು ನಾವು ಫ್ರಾತ್ ಅಂತ ಕರಿತೀವಿ. ಈಗ ಇದು ಪ್ರಿಪೇರ್ ಆಗಿದೆ. ಕಾಫಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯೋದಿದೆ. ಈಗ ಇದನ್ನು ನಾವು ಕಾಫಿ ಪ್ರಿಪೇರ್ ಮಾಡೋದಕ್ಕೆ ತಗೊಳ್ಳೋಣ. ನಾನಿಲ್ಲಿ 1 ಕಪ್ಪಿಗೆ ಫಸ್ಟು ಕಾಫಿದು ಫ್ರಾತ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಮಿಕ್ಸ್ಚರ್ ಎಷ್ಟು ಗಟ್ಟಿಯಾಗಿದೆ ಅಂತ. ಈಗ ಬಿಸಿ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೇಲೆ ಇನ್ನೊಂದು ಸ್ವಲ್ಪ ಫ್ರಾತ್ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕ್ಯಾಪುಚಿನೋ ರೆಡಿ ಆಯಿತು. ಈಗ ಇದಕ್ಕೆ ನಾನು ಅರ್ಶಿ ಸಿರಪ್ನ ಹಾಕ್ತಾಯಿದ್ದೀನಿ ಡೆಕೋರೇಷನ್ಗೆ. ಎಕ್ಸ್ಪೆನ್ಸಿವ್ ಕ್ಯಾಪುಚಿನೋನ ನಾವು ಹೇಗೆ ಮನೆಯಲ್ಲೇ ಮಾಡೋದು ಅಂತ ತಿಳ್ಕೊಂಡ್ರಲ್ಲ. ಬೆಳಗಿನ ದಿನ ಈ ರೀತಿಯಾದ ಒಳ್ಳೆ ಕಾಫಿಯಿಂದ ಶುರು ಮಾಡಿದ್ರೆ
ದಿನ ತುಂಬ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಮೂಡ್ ಕೂಡ ರಿಫ್ರೆಶ್ ಆಗುತ್ತೆ. ಜೂನ್ 30 ಭಾನುವಾರ ಬೆಳಿಗ್ಗೆ ನನ್ನ ದಿನ ಶುರುವಾಗಿದ್ದು ಯಾವ ರೀತಿ ಅಂದರೆ, ನಮ್ಮ ಲಂಚ್ ಬಾಕ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ಕಾರ್ಯಕ್ರಮವನ್ನು ನಟ ವಿನಾಯಕ್ ಜೋಶಿ, ನಟಿ ರಜಿನಿ, ಶೆಫ್ ವರುಣ್ ಕುಮಾರ್ ಹಾಗೂ KLE ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಲ್ರಾದಂಥ ಸುಜಯ್ ಶಿಂದೆ ಅವರು ದೀಪ ಬೆಳಗಿಸುತ್ತಾ ಪ್ರಾರಂಭಿಸಿದರು. ಇಲ್ಲಿ ನೀವು ನೋಡ್ತಾ ಇರೋದೇನು ಅಂದರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಅನೇಕ ಸ್ಪರ್ಧಿಗಳು ಮತ್ತು ಅವರು ಮಾಡ್ಕೊಂಡ್ಬಂದಂಥ ತಿಂಡಿಗಳು. ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಇದು ನಾನು ಮಾಡಿದಂಥ ಅಡಿಗೆ ಹಾಗೂ ಅದನ್ನು ಪ್ರಸ್ತುತಿಪಡಿಸಿದ ರೀತಿ. ಇದು ತೀರ್ಪುಗಾರರು ನಾನು ಮಾಡಿದ ಅಡಿಗೆಯ ವಿವರಣೆ ಮತ್ತು ಅದರ ರುಚಿಯನ್ನು ಪರೀಕ್ಷೆ ಮಾಡುತ್ತಿರುವುದು. ಇದು ಮತ್ತಿಬ್ಬರು ತೀರ್ಪುಗಾರರ ವಿಮರ್ಶೆ ಮತ್ತು ಪ್ರಶಂಸೆ ನಾನು ಮಾಡಿದ ಅಡಿಗೆಗೆ. ಇವತ್ತಿನ ಕಾಂಪಿಟೇಷನ್ ಎರಡನೇ ಸ್ಥಾನ ಗಳಿಸಿರುವಂತಹ ಆ ಕಂಡೀಷನ್ ನಂಬರ್ ಇಸ್ ಗೆಸ್ ಮಾಡಿ. ನೋ? ಓಕೆ. ಸೊ ನಂಬರ್ 4, ಕಂಡೀಷನ್ ನಂಬರ್ 4, ಜೋರ ಚಪ್ಪಾಳೆ ಸ್ಮಿತಾ ಕೆ ಅವರಿಗೆ ಪ್ಲೀಸ್ ಬನ್ನಿ ಮಾಡಿ. ಇದು ಪ್ರಶಸ್ತಿ ಸ್ವೀಕರಿಸಿದ ಕ್ಷಣ. ಟೇಸ್ಟು ಒಬ್ಬಟ್ಟಾಗಿದೆ. ಇಡೀ ಕರ್ನಾಟಕ ಇವರ ಅಡುಗೆನ ಮೆಚ್ಕೋತಾರೆ. ಸ್ಮಿತಾ ಸವಿರುಚಿ ಇವರ ಅಡುಗೆ ಹಾಗೂ ರೆಸಿಪಿಗಳನ್ನ ಈ ಕೂಡಲೇ ಟ್ರೈ ಮಾಡಿ. ಯೂಟ್ಯೂಬ್ನಲ್ಲಿ ಇವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಥರ ಮಹಿಳೆಯರನ್ನ ಸಪೋರ್ಟ್ ಮಾಡಿ. ಓಕೆ, ಹಾಯ್. ಇವತ್ತು ನಾವು ನಮ್ಮ ತುಮಕೂರು ರೀಜನಿನ ಒಂದು ವಿಜಯ ಕರ್ನಾಟಕ ಕುಕಿಂಗ್ ಕಾಂಪಿಟೇಷನಲ್ಲಿ ಸ್ಮಿತಾ ಅವರು ಪಾರ್ಟಿಸಿಪೇಟ್ ಮಾಡಿ ವಿನ್ ಕೂಡ ಆಗಿದ್ದಾರೆ. ಡಿಶಸ್ಸು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತೀವಿ, ಸುಮಾರು ಸತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ.
ಅವ್ರು ಹೇಗೆ ನೀವು ಹಿಂಗೆಲ್ಲ ಹೇಳ್ತೀರ ನನ್ನ ಮೇಲೆ ಡೌಟ್ ಇದ್ದರೆ ಸ್ಮಿತಾ ಸವಿರುಚಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ರೆಸಿಪೀಸ್ ತಿಳಿಸ್ಬೋದು. ಸೊ ಮನೇಲಿ ಮಾಡಿಕೊಂಡು ನೀವು ಮಜಾ ಮಾಡಿ. ಥ್ಯಾಂಕ್ ಯು ಸೋ ಮಚ್.